ಹಾಯ್ ಹಲೋ ನಮಸ್ತೆ. ನೀಡ್ಸ್ ಆಫ್ ಚಿಲ್ಡ್ರನ್ಗೆ ಸ್ವಾಗತ. ಪ್ರಾಥಮಿಕ ಪದವಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹಿಂದಿನ ವಿಡಿಯೋದಲ್ಲಿ GPSTR 2017 ಸೋಷಿಯಲ್ ಸೈನ್ಸ್ ಬಹು ಆಯ್ಕೆ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಕರಿತೀವಿ. ಆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಅನ್ನ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಟಿವ್ ಅಂದ್ರೆ 2 ಮಾರ್ಕ್ಸು ಮತ್ತೆ 3 ಮಾರ್ಕ್ಸು ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದರೆ ಅದಕ್ಕೆ ಏನು ಉತ್ತರ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ರಿಲೇಟೆಡ್ ಟು 51 ಇಂದ ಅಂದ್ರೆ ಈ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 3 to 5 sentences each. ಕ್ವಶನ್ ನಂಬರ್ 51 to 73 ಕ್ಯಾರಿ 2 marks each. 51 ರಿಂದ 73ನೇ ಪ್ರಶ್ನೆವರೆಗೂ 2 ಅಂಕದ ಪ್ರಶ್ನೆಗಳಿರುತ್ತೆ. ಇಷ್ಟು ಪ್ರಶ್ನೆಗಳಿಗೆ ಸೊ ಬನ್ನಿ, ಏನ್ ಪ್ರಶ್ನೆಗಳು, ಯಾವೊಂದು ಲೆಸನ್ಸ್ ಇಂದ ಕೇಳಿದರೆ, ದಟ್ ಮೀನ್ಸ್ ಯಾವ ಒಂದು ಸ್ಟ್ಯಾಂಡರ್ಡ್ಸ್ ಗಳಿಂದ ಕೇಳಿದರೆ, ಏನು ಉತ್ತರ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. 51ನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ. ವೈ ಅಂಡ್ ಹೌ ವರ್ ದ ಮಮ್ಮೀಸ್ ಪ್ರಿಸರ್ವ್ಡ್ ಇನ್ ಈಜಿಪ್ಟಿಯನ್ ಸಿವಿಲೈಸೇಷನ್. ಈ ಒಂದು ವಿಡಿಯೋದಲ್ಲಿ ಇಂಗ್ಲಿಷ್ ಮೀಡಿಯಂನ ಒಂದು ಆನ್ಸರ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಕನ್ನಡ ಮೀಡಿಯಂ ಬಗ್ಗೆ ನಿಮಗೆ ಡೀಟೇಲ್ಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣಂತೆ. ಸೊ ಮೊದಲೇದಾಗಿ 51ನೇ ಪ್ರಶ್ನೆ, ವೈ ಅಂಡ್ ವರ್ ದ ಮಮ್ಮೀಸ್ ಪ್ರಿಸರ್ವ್ಡ್ ಇನ್ ಈಜಿಪ್ಟಿಯನ್ ಸಿವಿಲೈಸೇಷನ್. ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ನಿಮಗೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಸಿಕ್ಕತ್ತೆ. 8th ಸ್ಟ್ಯಾಂಡರ್ಡ್ ಮತ್ತೆ 6th ಸ್ಟ್ಯಾಂಡರ್ಡ್ ಅಲ್ಲೂ ಕೂಡ ಇದೆ, ಬಟ್ ಡೀಟೇಲ್ ಡಿಸ್ಕ್ರಿಪ್ಷನ್ 8th ಸ್ಟ್ಯಾಂಡರ್ಡ್ ಅಲ್ಲಿ ಸಿಕ್ಕತ್ತೆ. ಆನ್ಸರ್ ಏನು ಅಂತ ನೋಡೋಣ. ಆನ್ಸರ್ ಏನು ಅಂದ್ರೆ, ದ ಡೆಡ್ ಬಾಡಿ ವುಡ್ ಬಿ ಸ್ಮೇರ್ಡ್ ವಿತ್ ವೇರಿಯಸ್ ಕೆಮಿಕಲ್ಸ್ ಅಂಡ್ wrapped with a thin cloth. The entire body was in this way preserved. The body protected thus was called as a mummy. ಇದು ಆನ್ಸರ್. So this is the answer for the 51 question. So let's move on to 52ನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ. List out the literary sources for the study of Mauryan history. ಮೌರ್ಯನ್ ಹಿಸ್ಟ್ರಿಯನ್ನ ಸ್ಟಡಿ ಮಾಡಲಿಕ್ಕೆ ನಮಗೆ ಸಿಗ್ತಾ ಇರತಕ್ಕಂಥ ಸೋರ್ಸಸ್ ಏನೇನು. ಸೊ ಇದಕ್ಕೆ ರಿಲೇಟೆಡ್ ಆಗಿ ನಿಮಗೆ 8th ಸ್ಟ್ಯಾಂಡರ್ಡ್ ಮೌರ್ಯಾಸ್ ಅನ್ನೋ ಒಂದು ಲೆಸನ್ಸ್ ಇಂದ ಹಿಸ್ಟ್ರಿ ಪಾರ್ಟ್ ಅಲ್ಲಿ ನಿಮಗೆ ಡೀಟೇಲ್ಡ್ ಆಗಿರೋ ಡಿಸ್ಕ್ರಿಪ್ಷನ್ ಸಿಕ್ಕುತ್ತೆ. ಸೊ ಆನ್ಸರ್ ಏನು ಅಂತ ನೋಡೋಣ. ಲೈಕ್ ಮೆಗಾಸ್ತನೆಸ್ ಇಂಡಿಕಾ, ಕೌಟಿಲ್ಯಾಸ್ ಅರ್ಥಶಾಸ್ತ್ರ, ಮುದ್ರಾ ರಾಕ್ಷಸ, ದೀಪವಂಶ ಅಂಡ್ ಮಹಾವಂಶ, ಇನ್ಸ್ಕ್ರಿಪ್ಷನ್ಸ್ ಆಫ್ ಅಶೋಕ. ಸೊ ಈ ಎಲ್ಲ ಸೋರ್ಸಸ್ಗಳು ವಿ ವಿಲ್ ಗೆಟ್ ದ ಇನ್ಫಾರ್ಮೇಶನ್ ಅಬೌಟ್ ದಿ ಮೌರ್ಯನ್ ಹಿಸ್ಟ್ರಿ. ಮೌರ್ಯನ್ ಹಿಸ್ಟ್ರಿ ಬಗ್ಗೆ ತಿಳಿಲಿಕ್ಕೆ ಹೆಲ್ಪ್ ಅನ್ನ ಮಾಡುತ್ತೆ. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 53 ಹೋಗೋಣ. ಗುರು ನಾನಕ್ರ ಬೋಧನೆಗಳೇನು? ವಾಟ್ ವರ್ ದ ಟೀಚಿಂಗ್ಸ್ ಆಫ್ ಗುರು ನಾನಕ್? ಡಿಯರ್ ಫ್ರೆಂಡ್ಸ್, ಈ ಒಂದು ಪ್ರಶ್ನೆಗೆ ಉತ್ತರ ನಿಮಗೆ 9th ಸ್ಟ್ಯಾಂಡರ್ಡ್ ಇಂದ ಈ ಒಂದು ಪ್ರಶ್ನೆಗೆ ಉತ್ತರ ನಿಮಗೆ ಸಿಕ್ಕುತ್ತೆ. ಸೋಷಿಯಲ್ ರಿಫಾರ್ಮರ್ಸ್ ಅಂಡ್ ರಿಲಿಜಿಯಸ್ ರಿಫಾರ್ಮರ್ಸ್ ಮತ್ತೆ ಸೋಷಿಯಲ್ ಪ್ರಮೋಟರ್ಸ್ ಅನ್ನೋ ಒಂದು ಲೆಸನ್ ಇಂದ 9th ಸ್ಟ್ಯಾಂಡರ್ಡ್. ಸೊ ಏನು ಗುರುನಾನಕ್ ಅವರ ಟೀಚಿಂಗ್ಸ್ ಅಂತ ನೋಡ್ಕೊಂಡಾಗ, ಗುರುನಾನಕ್ preached that God is one and opposed idol worship. He emphasized good deed and moral life. He had followers from Hindu as well as Muslim communities. ಇದು 53ನೇ ಪ್ರಶ್ನೆಗೆ ಉತ್ತರ ಡಿಯರ್ ಫ್ರೆಂಡ್ಸ್. ಸೊ ಲೆಟ್ಸ್ ಮೂವ್ ಆನ್ ಟು 54ನೇ ಪ್ರಶ್ನೆ ಹೋಗೋಣ. ಮೆನ್ಷನ್ ಎನಿ 4 ಕಾನ್ಕ್ವೆಸ್ಟ್ಸ್ ಆಫ್ ಮೊಹಮ್ಮದ್ ಗವಾನ್. ಸೊ ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ನಿಮಗೆ 9th ಸ್ಟ್ಯಾಂಡರ್ಡ್ ಸೋರ್ಸ್ ಇಂದ ಸಿಕ್ಕುತ್ತೆ. 9th ಸ್ಟ್ಯಾಂಡರ್ಡ್ ಹಿಸ್ಟ್ರಿ ಪಾರ್ಟ್ ಇಂದ ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕುತ್ತೆ. ಉತ್ತರ ಏನು ಅಂತೇಳಿ ನೋಡ್ತಾ ಹೋಗೋಣ. ವಿಜಯನಗರ ಮತ್ತೆ ಬಹುಮನಿ ಕಿಂಗ್ಡಮ್, ಆ ಒಂದು ಲೆಸನ್ ಅಲ್ಲಿ ಬಹುಮನಿ ಕಿಂಗ್ಡಮ್ ಅಲ್ಲಿ ಮೊಹಮ್ಮದ್ ಗವಾನ್ ಒಬ್ಬ ಫೇಮಸ್ ಪ್ರೈಮ್ ಮಿನಿಸ್ಟರ್ ಅಮಾಂಗ್ ದಿ ಮೊಹಮ್ಮದ್ ಗವಾನ್ ಫ್ರಮ್ ದಿ ಬಹುಮನಿ ಕಿಂಗ್ಡಮ್ ಇಂದ ಬರ್ತಾ ಇರ್ತಕ್ಕಂಥ ಒಬ್ಬ ಅಡ್ಮಿನಿಸ್ಟ್ರೇಟರ್. ಸೊ ಅವರುಗಳ ಒಂದು ಕಾನ್ಕ್ವೆಸ್ಟ್ಸ್ ಗಳನ್ನ ಕೇಳಿದ್ದಾರೆ. ಸೊ ಏನೇನು ಅಂತೇಳಿ ನೋಡ್ತಾ ಹೋಗೋಣ. ಮೊಹಮ್ಮದ್ ಗವಾನ್ ಕಾನ್ಕ್ವೈರ್ಡ್ ಕೊಂಕಣ್, ಗೋವಾ ಅಂಡ್ ಬೆಳಗಾವಿ. ಲೇಟರ್ ಈ ಇನ್ವಾಡೆಡ್ ಒರಿಸ್ಸಾ ಅಂಡ್ ಕಾನ್ಕ್ವೈರ್ಡ್ ಕೊಂಡವೀಡು. ಇನ್ ದ ಇಯರ್ 1481 CE, he invaded Kanchi and plundered its huge wealth. ಇದು 54ನೇ ಪ್ರಶ್ನೆಗೆ ಉತ್ತರ ಡಿಯರ್ ಫ್ರೆಂಡ್ಸ್. ಲೆಟ್ಸ್ ಮೂವ್ ಆನ್ ಟು 55 ಪ್ರಶ್ನೆ ಹೋಗೋಣ. ರೈಟ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಸಾಲು ಮರದ ತಿಮ್ಮಕ್ಕ ಟು ಎನ್ವಿರಾನ್ಮೆಂಟ್.
ಸೊ ರಿಲೇಟೆಡ್ ಟು ದಿಸ್ ಜನರಲ್ ಆಗಿ ಈ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ, ಬಟ್ 7th ಸ್ಟ್ಯಾಂಡರ್ಡ್ ಅಲ್ಲಿ ಈ ಒಂದು ಪ್ರಶ್ನೆಗೆ ಒಂದಷ್ಟು ಮಾಹಿತಿಯನ್ನ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಅಬೌಟ್ ದಿ ಸಾಲು ಮರದ ತಿಮ್ಮಕ್ಕ ಬಗ್ಗೆ 7th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಸ್ವಲ್ಪ ಹೈಲೈಟ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಬಟ್ 6th ಸ್ಟ್ಯಾಂಡರ್ಡ್ ಅಲ್ಲೂ ಕೂಡ ಹಾಗೆ ಒಂದು ಲೈನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇನ್ ಜನರಲ್ ಆಗಿ ನಾವು ಬರಿಬೇಕಾಗತ್ತೆ. ಸೊ ಸಿಕ್ಕತ್ತೆ, ಸೋರ್ಸು ಸಿಕ್ಕತ್ತೆ. ಹಾಗಾಗಿ ಸಾಲು ಮರದ ತಿಮ್ಮಕ್ಕ ಏನು ಸೋರ್ಸು ಅಂದಾಗ, ಸಾಲು ಮರದ ತಿಮ್ಮಕ್ಕ ಆಲ್ಸೋ ನೋನ್ ಆಸ್ ಆಲದ ಮರದ ತಿಮ್ಮಕ್ಕ is an Indian environmentalist from the state of Karnataka, noted for her work in planting and tending to 385 banyan trees along a 45 kilometers stretch highway between the Hudikal and Kaduru. She has also planted nearly 8,000 other trees with the support of her husband. She found solace in planting trees. ಸೊ ಇದು ಈ ಒಂದು 55ನೇ ಪ್ರಶ್ನೆಗೆ ಸೊ ಜನರಲ್ ಆಗಿ ಸಿಗಿರ್ತಕ್ಕಂಥ ಒಂದು ಉತ್ತರ ಡಿಯರ್ ಫ್ರೆಂಡ್ಸ್. ಸೊ ಲೆಟ್ಸ್ ಮೂವ್ ಆನ್ ಟು 56th ಹೋಗೋಣ. 56th ಕ್ವಶನ್ ಹೀಗಿದೆ, ರೈಟ್ ಅಬೌಟ್ ದ ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಪ್ರಿಯಂಬಲ್ ಬಂದ ತಕ್ಷಣ ನಿಮಗೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕುತ್ತೆ. ಸೊ ಏನಿದೆ ಅದಕ್ಕೆ ಉತ್ತರ ಅಂತ ಹೇಳಿ ನೋಡ್ತಾ ಹೋಗೋಣ. That the preamble contains the fundamental policies and ideals of the constitution. It is the sum of the structure, values, principles and goals of the constitution. It is based on the aspirations and ideals of the people of India. So idu uttara. Okay, let's move on to 57th ಪ್ರಶ್ನೆ ಹೋಗೋಣ. What are the eligibilities of the members of Lok Sabha? Dear friends, ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ನಿಮಗೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಉತ್ತರ ಸಿಕ್ಕುತ್ತೆ. ಸೊ ಉತ್ತರ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಕ್ವಾಲಿಫಿಕೇಶನ್, ಎಲಿಜಿಬಿಲಿಟೀಸ್, ನಥಿಂಗ್ ಬಟ್ ಕ್ವಾಲಿಫಿಕೇಶನ್ಸ್ ಅಂತ ಹೇಳಿ ಕರೀತಾರೆ. ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ, ಮಸ್ಟ್ ನಾಟ್ ಲೆಸ್ ದ್ಯಾನ್ 25 years ಆಫ್ ಏಜ್, ಶುಡ್ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್ ಅಂಡರ್ ದ ಗವರ್ನಮೆಂಟ್, ಶುಡ್ ನಾಟ್ ಬಿ ಎ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್, should not have been punishment under the law, should possess qualification as specified by parliament from time to time. So idu answer dear friends. So let's move on to question number 58th ಹೋಗೋಣ. 58th ಹೀಗಿದೆ, post carb ವಿಸ್ತರಿಸಿ. ಸೊ ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ನಿಮಗೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಸಿಕ್ಕುತ್ತೆ. 8th ಸ್ಟ್ಯಾಂಡರ್ಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಒಂದು ಪೊಲಿಟಿಕಲ್ ಸೈನ್ಸ್ ಲೆಸನ್ ಇಂದ ಈ ಒಂದು ಪ್ರಶ್ನೆ ನಿಮಗೆ ಉತ್ತರ ಸಿಕ್ಕುತ್ತೆ. ಬನ್ನಿ ಏನು ಅಂತ ಉತ್ತರ ನೋಡ್ತಾ ಹೋಗೋಣ. ಎಕ್ಸ್ಪ್ಯಾಂಡ್ ಪೋಸ್ಟ್ ಕಾರ್ಬ್ ಅಂತ, ಅದರಲ್ಲಿ ಪಿ ಸ್ಟ್ಯಾಂಡ್ಸ್ ಫಾರ್ ಪ್ಲಾನಿಂಗ್, O ಸ್ಟ್ಯಾಂಡ್ಸ್ ಫಾರ್ ಆರ್ಗನೈಸೇಷನ್, S ಸ್ಟ್ಯಾಂಡ್ ಫಾರ್ ಸ್ಟಾಫಿಂಗ್, D ಸ್ಟ್ಯಾಂಡ್ಸ್ ಫಾರ್ ಡೈರೆಕ್ಷನ್. ಹಾಗೆ ಕಾರ್ಬ್ ಬಂದಾಗ CO ಅನ್ನೋದು ಇಟ್ ಈಸ್ ಒಂದೇ ವರ್ಡ್ ಅನ್ನೋದ್ರ ಬಗ್ಗೆ ಕೋಆರ್ಡಿನೇಷನ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂಡ್ R ರೆಪ್ರೆಸೆಂಟಿಂಗ್ ಬೈ ರಿಪೋರ್ಟಿಂಗ್, B ಫಾರ್ ಬಡ್ಜೆಟಿಂಗ್. ಸೊ ದಿಸ್ ಈಸ್ ದ ಎಕ್ಸ್ಪ್ಯಾಂಡ್ ಫಾರ್ಮ್ ಆಫ್ ದಿ ಪೋಸ್ಟ್ ಕಾರ್ಬ್ ಅನ್ನೋ ಒಂದು ಉತ್ತರ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು 59th 59ನೇ ಪ್ರಶ್ನೆ ಹೋಗೋಣ. ಏನಿದೆ ಅಂತ ನೋಡೋಣ. 59ನೇ ಪ್ರಶ್ನೆ ಹೀಗಿದೆ, ರೈಟ್ ದ ಫೈನಾನ್ಷಿಯಲ್ ಪವರ್ಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಉತ್ತರ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ನಿಮಗೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಸಿಕ್ಕುತ್ತೆ. 9th ಸ್ಟ್ಯಾಂಡರ್ಡ್ ಅಲ್ಲಿ ರಿಲೇಟೆಡ್ ಟು ಫೈನಾನ್ಷಿಯಲ್ ಪವರ್ ಆಫ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಂತಂದ್ರೆ ಪೊಲಿಟಿಕಲ್ ಸೈನ್ಸ್, ಸ್ಟೇಟ್ ಗವರ್ನಮೆಂಟ್ ಅನ್ನೋ ಒಂದು ಲೆಸನ್ ಇಂದ ಇದಕ್ಕೆ ಉತ್ತರ ಸಿಕ್ಕುತ್ತೆ. ಉತ್ತರ ಏನು ಅಂತ ಹೇಳಿ ನೋಡೋಣ. ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಹ್ಯಾಸ್ ಗ್ರೇಟರ್ ಪವರ್ಸ್ ದ್ಯಾನ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಇನ್ ದ ಮ್ಯಾಟರ್ಸ್ ಆಫ್ ಫೈನಾನ್ಸ್. ದ finance bill has to be first presented in the legislative assembly and only after legislative council. Though the legislative council does not have the power to reject any financial bill, it can delay it for 14 days. If Vidhana Parishad, nothing but legislative council, fails to send the bill within 14 days, it is assumed as passed and forwarded to the governor for his approval. So idu answer. So ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. Let's move on to question number 60 ಹೋಗೋಣ. What is the role of
Panchayati Development Officer, PDO, in the Grama Panchayati. Dear friends, ಈ ಒಂದು ಪ್ರಶ್ನೆಗೆ ಉತ್ತರಕ್ಕೆ ನೋಡಿದಾಗ ಅಂದ್ರೆ ಸೊ ಇದು ಜನರಲ್ ಆಗಿ 8th ಸ್ಟ್ಯಾಂಡರ್ಡ್ ಅಲ್ಲಿ ಅಬೌಟ್ PDO ಬಗ್ಗೆ ಕೊಟ್ಟಿದ್ದಾರೆ, ಬಟ್ ದರ್ ಈಸ್ ನೋ ಮೆನ್ಷನ್ ಅಬೌಟ್ ದ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಶನ್ ಅಬೌಟ್ ದಿ ಅವರ ರೋಲ್ ಏನು ಅಂತ ಕೊಟ್ಟಿಲ್ಲ. ಜಸ್ಟ್ ರೂರಲ್ ಏರಿಯಾಗಳಲ್ಲಿ ಅಂದ್ರೆ ವಿಲೇಜ್ ಲೆವೆಲ್ಗಳಲ್ಲಿ, ಗ್ರಾಮ ಪಂಚಾಯಿತಿ ಲೆವೆಲ್ ಅಲ್ಲಿ ಥ್ರೂ ಗವರ್ನಮೆಂಟ್ ಇಂದ ಒನ್ ಆಫ್ ದ ಆಫೀಸರ್ ವಿಲ್ ಬಿ ಅಪಾಯಿಂಟೆಡ್ through the government, the officer name called as PDO, but there is no mention particularly about the powers and functions of the PDO, but source ಅನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಈ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಏನು ವಾಟ್ ಈಸ್ ದ ರೋಲ್ ಆಫ್ ದಿ PDO ಅಂತ ನೋಡ್ಕೊಂಡಾಗ ಸೂಪರ್ವಿಷನ್ ಅಂಡ್ ಮಾನಿಟರಿಂಗ್ ದ ಫಂಕ್ಷನಿಂಗ್ ಆಫ್ GP, ನಥಿಂಗ್ ಬಟ್ ಗ್ರಾಮ ಪಂಚಾಯತ್ಸ್ ಅಂತ, ಅಂಡ್ ಗೈಡಿಂಗ್ ದಿ elected representatives of the Grama Panchayats in the process and procedures of decision making at the Grama Panchayat and its standing committee meetings, as also assisting the BP executive officer in coordinating with GPS ಅಥವಾ Grama Panchayats ಅಂತ ಹೇಳಿ ಕರಿತೀವಿ. So this is the role of the ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವೆಶ್ಚನ್ ನಂಬರ್ 61. ವಾಟ್ ಈಸ್ ಸಲೈನಿಟಿ? ಮೆನ್ಷನ್ ದ ಆವರೇಜ್ ಸಲೈನಿಟಿ ಆಫ್ ಓಷಿಯನ್ ವಾಟರ್. ಸೊ ಡಿಯರ್ ಫ್ರೆಂಡ್ಸ್, ಈ ಒಂದು ಪ್ರಶ್ನೆ ನಿಮಗೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಸಿಕ್ಕುತ್ತೆ. 8th ಸ್ಟ್ಯಾಂಡರ್ಡ್ ಅಲ್ಲಿ ಜಿಯೋಗ್ರಫಿ ಪಾರ್ಟ್ ಇಂದ ಅಟ್ಮಾಸ್ಫಿಯರ್ ಅನ್ನೋ ಒಂದು ಲೆಸನ್ ಇಂದ ಜಿಯೋಗ್ರಫಿ ಪಾರ್ಟ್ ಅಲ್ಲಿ ಈ ಒಂದು ಪ್ರಶ್ನೆ ನಿಮಗೆ ಉತ್ತರ ಸಿಕ್ಕುತ್ತೆ. ವಾಟ್ ಈಸ್ ಸಲೈನಿಟಿ? ಮೆನ್ಷನ್ ದ ಆವರೇಜ್ ಸಲೈನಿಟಿ ಆಫ್ ಓಷಿಯನ್ ವಾಟರ್. ಸೊ ಬನ್ನಿ ಏನು ಉತ್ತರ ಅಂತ ನೋಡೋಣ. ಸಲೈನಿಟಿ ಈಸ್ ದ ಪರ್ಸೆಂಟೇಜ್ ಆಫ್ ಸಾಲ್ಟ್ಸ್ ಡಿಸಾಲ್ವ್ಡ್ ಇನ್ ಎ ಸಿ ಆರ್ ಓಷಿಯನ್ ವಾಟರ್. ಇದು ದಿಸ್ ಈಸ್ ಫಾರ್ ವಾಟ್ ಈಸ್ ಸಲೈನಿಟಿ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಆಯಿತು. ಮೆನ್ಷನ್ ದ ಆವರೇಜ್ ಸಲೈನಿಟಿ ಆಫ್ ಓಷಿಯನ್ ವಾಟರ್ ಅಂತ ನೋಡ್ಕೊಂಡಾಗ the average salinity of the ocean water is 35 ppt. ppt ಅಂದ್ರೆ parts per 1000 or 35 grams or 35,000 grams ಅಂತ ಹೇಳಿ ಅದನ್ನ ಹೇಳ್ತಾ ಹೋಗ್ತಾರೆ. that is the salinity of the ocean water. okay, 62 ಪ್ರಶ್ನೆ ಹೋಗೋಣ. question number 62. write the geographical location of the Karnataka. ಡಿಯರ್ ಫ್ರೆಂಡ್ಸ್, ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ನಿಮಗೆ 9th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಫಸ್ಟ್ ಲೆಸನ್ ಅಲ್ಲಿ ಸಿಕ್ಕುತ್ತೆ. ಅವರ್ ಸ್ಟೇಟ್ ಕರ್ನಾಟಕ ಅನ್ನೋ ಒಂದು ಲೆಸನ್ ಇಂದ ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕುತ್ತೆ. ಏನು ಉತ್ತರ ಅಂತ ಹೇಳಿ ನೋಡ್ತಾ ಹೋಗೋಣ. ಕರ್ನಾಟಕ ಈಸ್ ಸಿಚುಯೇಟೆಡ್ ಇನ್ ದ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ ಇನ್ ದ ವೆಸ್ಟರ್ನ್ ಸೆಂಟ್ರಲ್ ಏರಿಯಾ ಆಫ್ ದಿ ಪೆನಾನ್ಸುಲರ್ ರೀಜನ್. ಇಟ್ ಎಕ್ಸ್ಟೆಂಡ್ಸ್ ಫ್ರಮ್ 11 degree 31 minutes north to 18 degree 45 minutes north latitude and 74 degree 12 minutes east to 78 degree 40 minutes east longitude. It's ಇಷ್ಟು ಬರೆದ್ರೆ ಸಾಕಾಗುತ್ತೆ. ಅಂದ್ರೆ ಜಿಯೋಗ್ರಫಿಕಲ್ ಲೊಕೇಶನ್ ಆಗಿರೋದ್ರಿಂದ ಇಷ್ಟು ಬರೆದ್ರೆ ಸಾಕಾಗುತ್ತೆ. ಬಟ್ ಒಂದ್ ವೇಳೆ ಏನಾದ್ರೂ ಈಗ 2 marks ಅಂದಿಲ್ಲ 3 marks ಮತ್ತೆ 4 marks ಆಗಿರೋದ್ರಿಂದ ಇನ್ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ನಾನು ಕೊಡ್ತಾ ಇದ್ದೀನಿ. ಇಟ್ಸ್ ಲೆಂತ್ ಈಸ್ 750 kilometers stretching from Aurad Taluk in Bidar district in the northern most tip of state to Chamarajanagar district in the south. Is to the geographical location of the Karnataka. So let's move on to question number 63. 63. Mention the regional divisions of Asia. Dear friends, ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ನಿಮಗೆ 6th ಸ್ಟ್ಯಾಂಡರ್ಡ್ ಅಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕುತ್ತೆ. ಮೆನ್ಷನ್ ದ ರೀಜನಲ್ ಡಿವಿಷನ್ಸ್ ಆಫ್ ಏಷ್ಯಾ ಜಿಯೋಗ್ರಫಿ ಪಾರ್ಟ್ ಅಲ್ಲಿ ಸಿಕ್ಕುತ್ತೆ. ಏನೇನು ಉತ್ತರ ಅಂತ ಹೇಳಿ ನೋಡೋಣ. ದ ರೀಜನಲ್ ಡಿವಿಷನ್ಸ್ ಆಫ್ ಏಷ್ಯಾ ಆರ್ ಈಸ್ಟ್ ಏಷ್ಯಾ, ಸೌತ್ ಈಸ್ಟ್ ಏಷ್ಯಾ, ಸೌತ್ ಏಷ್ಯಾ, ಸೌತ್ ವೆಸ್ಟ್ ಏಷ್ಯಾ, ಸೆಂಟ್ರಲ್ ಏಷ್ಯಾ. ಸೊ ದೀಸ್ ಆರ್ ದ regional divisions of Asia. So okay, dear friends, let's move on to 64th question number 64th hogona. What is migration? Name any two causes of migration. So migration andre eno adara causes anna heli anta kottidare.
ಕ್ವಶನ್ ನಂಬರ್ 64. ಸೊ ರಿಲೇಟೆಡ್ ಟು ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ನಿಮಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಮೈಗ್ರೇಷನ್ ಅನ್ನೋ ಒಂದು ಪದಕ್ಕೆ ಮೀನಿಂಗ್ ಅನ್ನ ಸಿಕ್ಕುತ್ತೆ, ಮತ್ತೆ ಅದರ ಒಂದು ಕಾಸಸ್ ಏನು ಅಂತ ನೋಡ್ತಾ ಹೋಗೋಣ. ದ ಇನ್ಎವಿಟಬಿಲಿಟಿ ಆಫ್ ದ ಪೀಪಲ್ ಟು ಮೈಗ್ರೇಟ್ ಫ್ರಮ್ ದೇರ್ ಪ್ಲೇಸ್ ಲಿವಿಂಗ್ ಟು ಪ್ಲೇಸ್ ಆಫ್ ವರ್ಕಿಂಗ್. ಇದನ್ನ ವಿ ಯೂಸ್ ಟು ಬಿ ಕಾಲ್ಡ್ ಆಸ್ ಮೈಗ್ರೇಷನ್ ಅಂತ ಕರ್ಕೊಳ್ತೀವಿ. ಲೇಬರರ್ಸ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಮೈಗ್ರೇಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಇನ್ ಸರ್ಚ್ ಆಫ್ ವರ್ಕ್. ಸೊ ಕಾಸ್ ಏನು ಅಂದ್ರೆ ಫಾರ್ ದ ಪರ್ಪಸ್ ಆಫ್ ಮೊದಲೇದಾಗಿ there is no proper work ಅಥವಾ in search of work ಗೋಸ್ಕರ they are moving from one place to another place. And second one, there is no social security. Even those who are migrated, the reason behind why it is moving from one place to another place ಅಂದ್ರೆ they don't have the social security. ಅಲ್ಲೋದ್ರೂ ಕೂಡ ಸೆಕ್ಯೂರಿಟಿ ಇರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ, ಬಟ್ ಮೇಜರ್ ರೀಸನ್ ಒಂದು there is no social security ಅನ್ನೋ ಒಂದು ಇನ್ಸಿಡೆಂಟ್ ಇದ್ದ. ಓಕೆ, so that is about the question number 64. So let's move on to question number 65 ಹೋಗೋಣ. Friends, ಪ್ರಶ್ನೆ ಹೀಗಿದೆ, why cyclones occur? Mention any two cyclonic prone regions of India. ಒಂದು 65 question number 65 ಬಂದ್ಬಿಟ್ಟು ಇದು 10th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಪಾರ್ಟ್ ಅಲ್ಲಿ ನಿಮಗೆ ಸಿಕ್ಕುತ್ತೆ, ನ್ಯಾಚುರಲ್ ಡಿಸಾಸ್ಟರ್ ಅನ್ನೋ ಒಂದು ಲೆಸನ್ ಇಂದ. ಸೊ ಇದಕ್ಕೆ ಏನು ಉತ್ತರ ಅಂತ ನೋಡ್ತಾ ಹೋಗೋಣ. In a cyclone, the wind blows spirally inwards towards the center of low pressure. This disaster is associated with the atmosphere. So cyclonic prone region, idu definition adre two prone regions of India nodta hogona. So adaralli in India most of the tropical cyclones develop in the Bay of Bengal. Hence eastern coast is more prone to cyclones. It includes the coastal areas of Tamil Nadu, Andhra Pradesh, Odisha and West Bengal. Only a few cyclones develops in Arabian Sea. ಅದರಲ್ಲಿ ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಶಾ ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ಡಿಸಾಸ್ಟರ್ ನೇ ಕ್ರಿಯೇಟ್ ಮಾಡುತ್ತೆ, ಬಟ್ ಅಲ್ಪ ಸ್ವಲ್ಪ ದಟ್ ಈಸ್ ಇನ್ ಅರೇಬಿಯನ್ ಸಿ. ಬಟ್ ಬೇ ಆಫ್ ಬೆಂಗಾಲ್ ಟುವರ್ಡ್ಸ್ ದ ಈಸ್ಟ್ ಪಾರ್ಟ್ ಏನಿದೆ ಇಟ್ಸ್ ಅಫೆಕ್ಟ್ ಎ ಲಾಟ್. ಸೊ ಇಷ್ಟು ಕ್ವಶನ್ ನಂಬರ್ 65 ಗೆ ಆನ್ಸರು. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 66 ಹೋಗೋಣ. 66 ಹೀಗಿದೆ, ಗ್ಲೋಬಲೈಸೇಷನ್ ಇಸ್ ಎ ವರ್ಲ್ಡ್ ವೈಡ್ ಎಕನಾಮಿಕ್ ಮೂವ್ಮೆಂಟ್, ಸಬ್ಸ್ಟೇಷನೇಟ್ ಯುವರ್ ಆನ್ಸರ್. ಸೊ ಡಿಯರ್ ಫ್ರೆಂಡ್ಸ್, ಈ ಒಂದು ಪ್ರಶ್ನೆ ನಿಮಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಸಿಕ್ಕುತ್ತೆ. 10th ಸ್ಟ್ಯಾಂಡರ್ಡ್ ಸೊ ಕನ್ಸ್ಯೂಮರ್ ಎಜುಕೇಶನ್ ಅನ್ನೋ ಒಂದು ಲೆಸನ್ ಅಲ್ಲಿ ಗ್ಲೋಬಲೈಸೇಷನ್ ಬಿಸ್ನೆಸ್ ಸ್ಟಡಿ 3rd ಲೆಸನ್ ಅಲ್ಲಿ ಈ ಒಂದು ಪ್ರಶ್ನೆ ನಿಮಗೆ ಉತ್ತರ ಸಿಕ್ಕುತ್ತೆ. ಸೊ ಲೆಟ್ಸ್ ಕಮ್ ಟು ದಿ ಅದಕ್ಕೆ ಏನು ಉತ್ತರ ಅಂತ ಹೇಳಿ ನೋಡ್ತಾ ಹೋಗೋಣ. Globalization is the worldwide economic movement because globalization has contributed tremendously to the economic interdependence of countries worldwide for production, trading and financial transactions. So that is the answer for the question number 66. So globalization ಅನ್ನೋ ಒಂದು ವರ್ಡ್ ಗೆ ಮೀನಿಂಗ್ ಅನ್ನ we are going to be considered. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 67 ಹೋಗೋಣ. ಲೀಸ್ಟ್ ಔಟ್ ದ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಬ್ಯಾಂಕ್ಸ್. ಸೊ ಕ್ವಶನ್ ನಂಬರ್ 67 ಇದು ಕೂಡ ನಿಮಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಸಿಕ್ಕುತ್ತೆ. ಬಿಸ್ನೆಸ್ ಸ್ಟಡಿ ಚಾಪ್ಟರ್ ನಂಬರ್ 1 ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಅನ್ನೋ ಒಂದು ಮೊದಲನೇ ಲೆಸನ್ ಇಂದನೇ ಈ ಒಂದು ಪ್ರಶ್ನೆ ನಿಮಗೆ ಉತ್ತರ ಸಿಕ್ಕೋಗುತ್ತೆ. ಲೆಟ್ಸ್ ಕಮ್ ಟು ದಿ ಏನು ಉತ್ತರ ಅಂತ ಹೇಳಿ ನೋಡ್ತಾ ಹೋಗೋಣ. ಉತ್ತರ ಹೀಗಿದೆ, ಡೆಬಿಟ್ ಕಾರ್ಡ್ ಅಂಡ್ ಕ್ರೆಡಿಟ್ ಕಾರ್ಡ್ಸ್ ಪ್ರೊವೈಡಿಂಗ್ ದ ಸರ್ವಿಸಸ್. ಬ್ಯಾಂಕ್ಸ್ ಆರ್ ಪ್ರೊವೈಡಿಂಗ್ ದ ಡೆಬಿಟ್ ಕಾರ್ಡ್ ಮತ್ತೆ ಕ್ರೆಡಿಟ್ ಕಾರ್ಡ್ಸ್ ಅನ್ನ. ಪರ್ಸನಲ್ ಲೋನ್ಸ್ ಗಳನ್ನ, ಹೋಮ್ ಅಂಡ್ ವೆಹಿಕಲ್ ಲೋನ್ಸ್, ಮ್ಯೂಚುವಲ್ ಫಂಡ್ಸ್, ಸೇಫ್ ಡೆಪಾಸಿಟ್, ಲಾಕರ್ಸ್, ಟ್ರಸ್ಟ್ ಸರ್ವಿಸಸ್, ಸಿಗ್ನೇಚರ್ ಗ್ಯಾರಂಟೀಸ್, e-banking. These are the services provided by the banks. Okay friends, let's move on to question number 68 ಹೋಗೋಣ. 68 ಹೀಗಿದೆ, ರೈಟ್ ದ ನೀಡ್ ಫಾರ್ ಫಾರಿನ್ ಟ್ರೇಡ್. ಸೊ ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ನಿಮಗೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಸಿಕ್ಕುತ್ತೆ. 8th ಸ್ಟ್ಯಾಂಡರ್ಡ್ ಬಿಸ್ನೆಸ್ ಸ್ಟಡಿ ಮೊದಲನೇ ಲೆಸನ್, 2ನೇ ಲೆಸನ್ ಅಲ್ಲಿ ಬಿಸ್ನೆಸ್ ಅಂಡ್ ಇಂಡಸ್ಟ್ರಿ ಅನ್ನೋ ಒಂದು ಲೆಸನ್ ಅಲ್ಲಿ ಈ ಒಂದು ಪ್ರಶ್ನೆ ನಿಮಗೆ ಉತ್ತರ ಸಿಗುತ್ತೆ. ಸೊ ಗೋ ಥ್ರೂ ಇಟ್ ಫಾರ್ 8th ಸ್ಟ್ಯಾಂಡರ್ಡ್ ಬಿಸ್ನೆಸ್ ಸ್ಟಡಿ ಲೆಸನ್ ನಂಬರ್ 1. ಸೊ ಏನು
ಆನ್ಸರ್ ಅಂತ ನೋಡೋಣ. ನೋ ಕಂಟ್ರಿ ಇನ್ ದ ವರ್ಲ್ಡ್ ಈಸ್ ಸೆಲ್ಫ್ ಸಫಿಶಿಯಂಟ್ ಇನ್ ಆಲ್ ದ ನ್ಯಾಚುರಲ್ ರಿಸೋರ್ಸಸ್. ಸಮ್ ಕಂಟ್ರೀಸ್ ಹ್ಯಾವ್ plenty of natural resources. Using the available natural resources, they produce more goods than they require, and excess is exported to other countries. In the same way, some countries have deficit of some natural resources and depend on other countries for their requirement and import them. So thus there is a great need for foreign trade. So isto dear friends, question number 68 ಗೆ ಆನ್ಸರು. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 69 ಹೋಗೋಣ. 69 ಹೀಗಿದೆ. ವಾಟ್ ಡು ಯು ಮೀನ್ ಬೈ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್? ಗಿವ್ ಎಕ್ಸಾಂಪಲ್. ಸೊ ಈ ಒಂದು ಪ್ರಶ್ನೆ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗು, ಸೊ ಇದಕ್ಕೂ ಕೂಡ ಪರ್ಟಿಕ್ಯುಲರ್ ಆಗಿ ದೆರ್ ಇಸ್ ನೋ ಮೆನ್ಷನ್ ಅಬೌಟ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್ ಬಗ್ಗೆ ಎಲ್ಲಿನೂ ಕೂಡ ಮೆನ್ಷನ್ ಮಾಡಿಲ್ಲ. ಬಟ್ ಇದನ್ನು ಕೂಡ ಸೋರ್ಸ್ ಅನ್ನ ಹೊರಗಡೆಯಿಂದ ಕಲೆಕ್ಟ್ ಮಾಡ್ಕೊಂಡು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಆನ್ಸರ್ ಹೀಗಿದೆ. ಮಾರ್ಕೆಟಿಂಗ್ ಇನ್ವಾಲ್ವ್ಸ್ ನಾಟ್ ಓನ್ಲಿ ಡೊಮೆಸ್ಟಿಕ್ ಟ್ರೇಡ್ ಬಟ್ ಆಲ್ಸೋ ಮೇಕಿಂಗ್ ದ ಪ್ರಾಡಕ್ಟ್ಸ್ ಅವೈಲಬಲ್ ಬಿಯಾಂಡ್ ದ ಬೌಂಡರೀಸ್ ಆಫ್ ಎ ನೇಷನ್. ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ brings foreign exchange and also strengthens the relationship between the nations. For example, online shopping ಅನ್ನ ಎಕ್ಸಾಂಪಲ್ ಆಗಿ ನಾವು ತಗೋಬಹುದಾಗಿದೆ. So it is the international marketing definition as well as example. Yes, let's move on to question number 70 ಹೋಗೋಣ. Question number 70 ಹೀಗಿದೆ. Explain the three types of international trade. Explain the three types of international trade. So related to ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ನಮಗೆ 8th ಸ್ಟ್ಯಾಂಡರ್ಡ್ ಬಿಸ್ನೆಸ್ ಸ್ಟಡಿ ಬಿಸ್ನೆಸ್ ಅಂಡ್ ಇಂಡಸ್ಟ್ರಿ ಅನ್ನೋ ಒಂದು ಲೆಸನ್ ಇಂದ ಈ ಒಂದು ಪ್ರಶ್ನೆ ನಿಮಗೆ ಆನ್ಸರ್ ಸಿಕ್ಕುತ್ತೆ. ಬನ್ನಿ ಏನು ಉತ್ತರ ಅಂತೇಳಿ ನೋಡ್ತಾ ಹೋಗೋಣ. ಅದರಲ್ಲಿ ದ ತ್ರೀ ಟೈಪ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಇಂಪೋರ್ಟ್, ಎಕ್ಸ್ಪೋರ್ಟ್, ಎಂಟರ್ಪೋರ್ಟ್ ಟ್ರೇಡ್ ಅಂತ ಕರ್ಕೊಳ್ತೀವಿ. ಸೊ ದೀಸ್ ಆರ್ ದ ತ್ರೀ ಟೈಪ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಅದರಲ್ಲಿ ನಂಬರ್ 1, import refers to a country buying goods from countries for its use. Export refers to a country selling its goods to other countries for their use. Interport trade refers to a buying of goods from one country with a new to sell it other countries. So that is the concept we used to be called as the interport trade anteli karkolತೀವಿ. So this is about the three important international types of trade anteli considered. So let's move on to question number 71 ಹೋಗೋಣ. 71, how the quality of population is measured. Population of quality ಅನ್ನ ಹೇಗೆ ಮೆಜರ್ ಮಾಡ್ತಾರೆ ಅಂತ. ಸೊ ಈ ಒಂದು ಪ್ರಶ್ನೆ ನಿಮಗೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಸಿಕ್ಕುತ್ತೆ. 9th ಸ್ಟ್ಯಾಂಡರ್ಡ್ ಆಸ್ ವೆಲ್ ಆಸ್ 10th ಸ್ಟ್ಯಾಂಡರ್ಡ್ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ದಟ್ ಈಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರೀತಾರೆ, HDI. ಸೊ ಅದರಲ್ಲಿ ಮ್ಯಾಕ್ಸಿಮಮ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಮೆನ್ಷನ್ ಅನ್ನ ಮಾಡಿದ್ದಾರೆ. ಸೊ ಹೌ ದ ಕ್ವಾಲಿಟಿ ಆಫ್ ಪಾಪ್ಯುಲೇಷನ್ ಮೆಜರ್ಡ್ ಅಂದಾಗ HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಸೊ ರಿಲೇಟೆಡ್ ಟು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಹೇಗೆ ಕ್ವಾಲಿಟಿ ಆಫ್ ಪಾಪ್ಯುಲೇಷನ್ ಅನ್ನ ಮೆಜರ್ ಮಾಡ್ತಾರೆ ಅನ್ನೋ ಒಂದು ಇದಕ್ಕೆ ಕನ್ಸಿಡರ್ ಆಗಿ ಇಟ್ಕೊಂಡು HDI ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಾಲಿಟಿ ಆಫ್ ಪಾಪ್ಯುಲೇಷನ್ ಅನ್ನ ಮೆಜರ್ ಮಾಡ್ತಾರೆ. ಸೊ ಲೆಟ್ಸ್ ಕಮ್ ಟು ಅದಕ್ಕೆ ಆನ್ಸರ್ ಏನು ಅಂತ ನೋಡ್ತಾ ಹೋಗೋಣ. ದ ಕ್ವಾಲಿಟಿ ಆಫ್ ಪಾಪ್ಯುಲೇಷನ್ ಕ್ಯಾನ್ ಬಿ ಜಡ್ಜ್ಡ್ ಫ್ರಮ್ ದ ಎಜುಕೇಶನ್, ಸ್ಕಿಲ್ಸ್ ಅಂಡ್ ಹೆಲ್ತ್ ಲೆವೆಲ್ಸ್ ಆಫ್ ದ ಪೀಪಲ್. ದೀಸ್ ಆರ್ ಮೆಜರ್ಡ್ ಥ್ರೂ ದ ಲಿಟ್ರಸಿ, ಸ್ಕಿಲ್, ಅಟೈನ್ಮೆಂಟ್ಸ್ ಅಂಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ದ ಕ್ವಾಲಿಟಿ ಆಫ್ ಪಾಪ್ಯುಲೇಷನ್ ಅನ್ನ ಮೆಜರ್ ಮಾಡಲಿಕ್ಕೆ 3 ಕ್ರೈಟೀರಿಯಾಗಳನ್ನ ಬಳಕೆ ಮಾಡ್ಕೊಳ್ತಾರೆ. ಅದರಲ್ಲಿ ಒಂದು ಲಿಟ್ರಸಿ, ದಟ್ ಈಸ್ ಲಿಟ್ರಸಿ ನಥಿಂಗ್ ಬಟ್ ಎಜುಕೇಶನ್ ಮೇಲೆ. ಸ್ಕಿಲ್ ಅಟೈನ್ಮೆಂಟ್ಸ್ ಅಂದಾಗ ಅವರ ಒಂದು ಎಬಿಲಿಟಿ ಮೇಲೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ, ಎಷ್ಟು ವರ್ಷಗಳ ಕಾಲ ಬದುಕಿರ್ತಾರೆ ಅನ್ನೋ ಒಂದು ಆಧಾರದ ಮೇಲೆ HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಎಕನಾಮಿಕ್ಸ್ 9th ಸ್ಟ್ಯಾಂಡರ್ಡ್ ಆಸ್ ವೆಲ್ ಆಸ್ 10th ಸ್ಟ್ಯಾಂಡರ್ಡ್ ಎರಡೂ ಪಾರ್ಟ್ ಅಲ್ಲೂ ಕೂಡ ಈ ಒಂದು ಪ್ರಶ್ನೆಗೆ ಉತ್ತರ ನಮಗೆ ಸಿಕ್ಕೋಗುತ್ತೆ. Yes friends, let's move on to question number 72 ಹೋಗೋಣ. How is poverty identified in India? ಸೊ ಈ ಒಂದು ಪ್ರಶ್ನೆ ನಿಮಗೆ 9th ಸ್ಟ್ಯಾಂಡರ್ಡ್ ಇಂದ ಸಿಕ್ಕುತ್ತೆ. 9th ಸ್ಟ್ಯಾಂಡರ್ಡ್
ಹ್ಯೂಮನ್ ರಿಸೋರ್ಸ್ ಅನ್ನೋ ಒಂದು ಲೆಸನ್ಗೆ ಈ ಒಂದು ಲೆಸನ್ ಅಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕೋಗುತ್ತೆ. ಉತ್ತರ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ರ್ಯಾಪಿಡ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್, ಲೋ ಲೆವೆಲ್ ಅಂಡ್ ಗ್ರೋತ್ ಆಫ್ ನ್ಯಾಷನಲ್ ಇನ್ಕಮ್, ರೈಸ್ ಇನ್ ಪ್ರೈಸ್ ಲೆವೆಲ್, unemployment, capital deficiency. So these are the points for the answer of poverty identified in India. So let's move on to question number 73 ಹೋಗೋಣ. So 73 ಹೀಗಿದೆ. Give the meaning of deposits of commercial banks and what are its types. So meaning of deposits of commercial banks. ಕಮರ್ಷಿಯಲ್ ಬ್ಯಾಂಕ್ಸ್ ಗಳ ಡೆಪಾಸಿಟ್ಸ್ ಅಂದ್ರೆ ಏನು ಮತ್ತೆ ವಾಟ್ ಆರ್ ಇಟ್ಸ್ ಟೈಪ್ಸ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ನಿಮಗೆ ಕ್ವಶನ್ ನಂಬರ್ 73ಗೆ 10th ಸ್ಟ್ಯಾಂಡರ್ಡ್ ಬಿಸ್ನೆಸ್ ಸ್ಟಡಿ ಮೊದಲನೇ ಲೆಸನ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅನ್ನೋ ಒಂದು ಲೆಸನ್ ಇಂದ ನೋಡಬಹುದಾಗಿದೆ. ಸೊ ಫಸ್ಟ್ ಗೆ ಡೆಫಿನೇಷನ್ ಏನು ಅಂತ ನೋಡೋಣ. ದ ಟರ್ಮ್ ಕಮರ್ಷಿಯಲ್ ಬ್ಯಾಂಕ್ ರೆಫರ್ಸ್ ಟು ಎ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದಟ್ accepts deposits, offers checking account services, makes various loans and offer basic financial products like certificates and deposit and savings accounts to individual and a small business. So this is for the meaning of deposits of the commercial banks. Types anna nododadre types of banks like savings bank, SB account anta karkoltivi, current account, CA ಅಂತ ಹೇಳಿ ಕರೀತಾರೆ, ಕರೆಂಟ್ ಅಕೌಂಟ್ಸ್ ಅಂತ. ರೆಕರಿಂಗ್ ಡೆಪಾಸಿಟ್ ಅಕೌಂಟ್, RD ಅಂತ ಹೇಳಿ ಕರ್ಕೊಳ್ತೀವಿ, ರೆಕರಿಂಗ್ ಡೆಪಾಸಿಟ್. ಟರ್ಮ್ ಡೆಪಾಸಿಟ್ ಆರ್ ಫಿಕ್ಸ್ಡ್ ಡೆಪಾಸಿಟ್ ಅಂತ ಕರೀತಾರೆ, FD ಅಂತ ಏನ್ ಕರ್ಕೊಳ್ತೀವಿ. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಬ್ಯಾಂಕ್ಸ್ ಅಂತೇಳಿ ವಿ ಆರ್ ಕನ್ಸಿಡರ್ಡ್. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 74 ಹೋಗೋಣ. ಸೊ 74 ಹೋಗೋದಕ್ಕಿಂತ ಮುಂಚೆ ಅಂದ್ರೆ ಇಲ್ಲಿಗೆ 70 ಅಪ್ ಟು 51 ಇಂದ 73 ವರೆಗೂ ಕ್ಯಾರೀಸ್ 2 marks ಕ್ವಶನ್ಸ್ ಆಯ್ತು. ಮುಂದೆ ಬರ್ತಾ ಇರತಕ್ಕಂಥ ಕ್ವಶನ್ ನಂಬರ್ 74 ಇಂದ ಅಪ್ ಟು 91 ವರೆಗೂ ಕ್ಯಾರೀಸ್ 3 marks ಕ್ವಶನ್ಸ್. ಸೊ 3 marks ಕ್ವಶನ್ಸ್ ಯಾವ್ಯಾವ ಇದಾವೆ, ಅದಕ್ಕೇನು ಉತ್ತರ ಅಂತೇಳಿ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 74. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಅಂದ್ರೆ 3 marks ನಲ್ಲಿ ಮೊದಲನೇ ಪ್ರಶ್ನೆ, ವೇರ್ ವಾಸ್ ಕ್ರಿಶ್ಚಿಯಾನಿಟಿ ಎಸ್ಟಾಬ್ಲಿಷ್ಡ್ ಅಂಡ್ ವಾಟ್ ವರ್ ದ conditions prevailing before its establishment. ಕ್ರಿಶ್ಚಿಯಾನಿಟಿ ಎಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅಂಡ್ ಕ್ರಿಶ್ಚಿಯಾನಿಟಿ ಎಸ್ಟಾಬ್ಲಿಷ್ಮೆಂಟ್ ಆಗ್ಲಿಕ್ಕಿಂತ ಮುಂಚೆ ಏನೆಲ್ಲ ಕಂಡೀಷನ್ಸ್ ಇತ್ತು ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಲೆಟ್ಸ್ ಕಮ್ ಟು ದಿ ಆನ್ಸರ್ ನೋಡ್ತಾ ಹೋಗೋಣ. ಸೊ ಆನ್ಸರ್ ಹೀಗಿದೆ, ಕ್ರಿಶ್ಚಿಯಾನಿಟಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಬಿಗಿನಿಂಗ್ ಆಫ್ 1st century CE in Nazareth province of Palestine. So this is the establishment of the Christianity. ಎಲ್ಲಿ establishment ಆಯಿತು ಅಂತಂದ್ರೆ the beginning of 1st century CE in Nazareth province of Palestine. So it was under the reign of Roman Empire. So it was under the control, reign nothing but under the control of Roman Empire. ಯಾವುದು? Palestine. Palestine was under the control of the Roman Empire. Jesus Christ was the founder of Christianity before the arrival of Christianity. The Jews, Christianity ಬರೋದಕ್ಕಿಂತ ಮುಂಚೆ ಈ ಒಂದು ಪ್ಯಾಲೆಸ್ತೈನು ಅಥವಾ ನಜಾರತ್ ಪ್ರಾವಿನ್ಸು, it was most of the people are following or belongs to Jews of Palestine, had become the slaves to superstitious practices. They were subjected to various hardships due to the misrule of Romans. In such a situation, Jesus Christ was born and founded Christianity. So this is the information about the before the establishment of Christianity, the condition ಹೆಂಗಿತ್ತು ಅನ್ನೋದ್ರ ಬಗ್ಗೆ ಉತ್ತರ. So let's move on to question number 75 ಹೋಗೋಣ. Enumerate the factors that helped and promoted geographical discoveries. ಸೊ ಈ ಒಂದು ಪ್ರಶ್ನೆ ನಿಮಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಸಿಕ್ಕತ್ತೆ. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ helped the factors for find out the geographical discoveries. ಸೊ ಲೆಟ್ಸ್ ಮೂವ್ ಆನ್ ಟು ಏನ್ ಆನ್ಸರು ಅಂತ ಹೇಳಿ ನೋಡ್ತಾ ಹೋಗೋಣ. ಹೀಗಿದೆ ಆನ್ಸರು, ಕ್ಯಾಪ್ಚರ್ ಆಫ್ ಕಾನ್ಸ್ಟಾಂಟಿನೋಪಲ್ ಬೈ ಟರ್ಕ್ಸ್ ಇನ್ 1453, ಕ್ಲೋಸರ್ ಆಫ್ ಲ್ಯಾಂಡ್ ರೂಟ್ಸ್. ಆಫ್ಟರ್ ಕ್ಯಾಪ್ಚರ್, ಕಾನ್ಸ್ಟಾಂಟಿನೋಪಲ್ ಅನ್ನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದಾಗೆ ಆ ಲ್ಯಾಂಡ್ ರೂಟ್ ಏನಾಯ್ತು, ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಮಾಡ್ಕೊಂಡ್ರು. ಟ್ರೇಡ್ ಮಾನೋಪಲಿ ಆಫ್ ಯುರೋಪಿಯನ್ ಕಂಟ್ರೀಸ್ ಟು ಸಿ ವಯೇಸ್.
ಸೈಂಟಿಫಿಕ್ ಡೆವಲಪ್ಮೆಂಟ್ಸ್ಗಳು ಆದವು. ಹಾಗೆ ಸ್ಟೋರೀಸ್ ಅಬೌಟ್ ದ ವೆಲ್ತ್ ಆಫ್ ಈಸ್ಟರ್ನ್ ನೇಷನ್ಸ್, ನಥಿಂಗ್ ಬಟ್ ಇಂಡಿಯಾ ಮತ್ತೆ ಚೀನಾ ಬಗ್ಗೆ ಸಾಕಷ್ಟು ವರ್ಕ್ಸ್ಗಳು ಅವರಿಗೆ ಇನ್ಸ್ಪಿರೇಷನ್ ಮಾಡ್ತು ಟು ಫೈಂಡ್ ಔಟ್ ದ ಸಿ ರೂಟ್ಸ್ ಟು ಇಂಡಿಯಾ ಅಂಡ್ ಯುರೋಪಿಯನ್ ಈಸ್ಟರ್ನ್ ಕಂಟ್ರೀಸ್. ಹಾಗೆ ಈಗರ್ನೆಸ್ ಆಫ್ ಮಿಷನರೀಸ್, ಆಗ್ತಾನೆ ಕ್ರಿಶ್ಚಿಯಾನಿಟಿ ಎಸ್ಟಾಬ್ಲಿಷ್ಮೆಂಟ್ ಆಗಿತ್ತು, ಬೆಳೀತಾ ಇತ್ತು. ಆ ಕ್ರಿಶ್ಚಿಯಾನಿಟಿ ರಿಲಿಜಿಯನ್ ಅನ್ನ ಎಲ್ಲಾ ಕಡೆಗೂ ಸ್ಪ್ರೆಡ್ ಮಾಡಬೇಕಾಗಿತ್ತು. ಹಾಗಾಗಿ ದ ಮಿಷನರೀಸ್ ದೇ ಹ್ಯಾವ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸ್ಪ್ರೆಡಿಂಗ್ ಕ್ರಿಶ್ಚಿಯಾನಿಟಿ. ಸೊ ಇಷ್ಟು ಕ್ವಶನ್ ನಂಬರ್ 75ಗೆ ಉತ್ತರ. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 76 ಏನಿದೆ ಅಂತ ನೋಡೋಣ. ಡಿಯರ್ ಫ್ರೆಂಡ್ಸ್, ಕ್ವಶನ್ ನಂಬರ್ 76, ವಾಟ್ ಆರ್ ದ ಇಂಪಾರ್ಟೆಂಟ್ ಕಾಸಸ್ ಫಾರ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್. ಸೊ ಸ್ವಲ್ಪ ಕ್ವಶನ್ ನಂಬರ್ 75 ಮತ್ತೆ 76 ಎರಡೂ ಕೂಡ ನೋಡ್ಲಿಕ್ಕೆ ಈಕ್ವಲ್ ಆಗಿದೆ ಅಂತ ಅನ್ಸುತ್ತೆ. ಬಟ್ ಈ ಒಂದು ಪ್ರಶ್ನೆಗೆ ಉತ್ತರ ನಿಮಗೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಸಿಕ್ಕತ್ತೆ. 9th ಸ್ಟ್ಯಾಂಡರ್ಡ್ ಪೊಲಿಟಿಕಲ್ ಹಿಸ್ಟ್ರಿ ಪಾರ್ಟ್ ಅಲ್ಲಿ ಮಾಡರ್ನ್ ಯುರೋಪ್ ಅನ್ನೋ ಒಂದು ಲೆಸನ್ ಇಂದ ಯು ಕ್ಯಾನ್ ಫೈಂಡ್ ಔಟ್. ಬನ್ನಿ ಏನು ಉತ್ತರ ಅಂತೇಳಿ ನೋಡ್ತಾ ಹೋಗೋಣ. ವಾಟ್ ಆರ್ ದ ಇಂಪಾರ್ಟೆಂಟ್ ಕಾಸಸ್ ಫಾರ್ ದ ಜಿಯೋಗ್ರಫಿಕಲ್ ಡಿಸ್ಕವರೀಸ್. ಸೊ ಉತ್ತರ ಹೀಗಿದೆ. ವೆನ್ ದ ಟರ್ಕ್ಸ್ conquered the city of Constantinople in 1453 CE, it closed the trade gates between east and west. Turks started getting more profit out of spices imported from India. Spain and Portugal were ambitious of competing with Arabs in sea trade. Discovery of new countries opened the possibility of spreading Christianity. European curiosity was roused by the adventurous nature of sea voyage towards eastern countries. Mariner compass and astrolabe equipments were helpful to sailors. Charts and maps were available to sailors. Marco Polo explained the richness of India and China in his book name called as Travels of Marco Polo. This book had his traveling experiences to these countries. So these are the causes for the find out the geographical discoveries towards the India and other countries. So let's move on to question number 77. Okay friends, question number 77 higide. Write a brief note on religious policy of Akbar. ಸೊ ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ನಿಮಗೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಸಿಕ್ಕತ್ತೆ. ಹಿಸ್ಟ್ರಿ ಪಾರ್ಟ್ ಅಲ್ಲಿ ಮೊಘಲ್ಸ್ ಮತ್ತೆ ಮರಾಠಾಸ್ ಅನ್ನೋ ಒಂದು ಲೆಸನ್ ಇಂದ ಈ ಒಂದು ಪ್ರಶ್ನೆಗೆ ರಿಲೇಟೆಡ್ ಟು ಅಕ್ಬರ್ನ ರಿಲಿಜಿಯಸ್ ಪಾಲಿಸಿ ಬಗ್ಗೆ ತಿಳ್ಕೋಬಹುದು. ಏನು ನೋಡೋಣ. ಆನ್ಸರ್ ಹೀಗಿದೆ. ಅಕ್ಬರ್ ಕುಡ್ ಬ್ರೇಕ್ ದ ಚೈನ್ಸ್ ಆಫ್ ಆರ್ಥೋಡಾಕ್ಸ್ ಡ್ಯೂ ಟು ಹಿಸ್ ಕ್ಲೋಸ್ ಇಂಟ್ರಾಕ್ಷನ್ಸ್ ವಿತ್ ಹಿಸ್ ಮದರ್, ಟೀಚರ್ ಅಂಡ್ Sufi saints. He had allowed his Rajput wives to perform puja in his palace. He had ordered against harassing women and children of enemy state. He had also ordered not to arrest Hindus who did not take part in war and turned them into slaves. He also ordered against the conversion of such Hindus into Islam. He abolished Jizya, head tax on Hindus. He translated the Hindu religious books into Persian language. He showed the respect towards qualified Hindus by appointing them to high positions. Akbar directed that the festivals of Rakhi, Deepavali and Shivaratri should be celebrated in his court. So istu even the question number 77 ge Akbar religious policy ಅನ್ನೋ ಒಂದು ಪ್ರಶ್ನೆಗೆ ಉತ್ತರ. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 78 ಹೋಗೋಣ. ಡಿಯರ್ ಫ್ರೆಂಡ್ಸ್, 78 ಏನಿದೆ. ಸೊ ವಾಟ್ ಈಸ್ ರೆವಲ್ಯೂಷನ್? ಮೆನ್ಷನ್ ಇಟ್ಸ್ ಇಂಪಾರ್ಟೆಂಟ್ ರೆವಲ್ಯೂಷನ್ಸ್ ಇನ್ ದ ವರ್ಲ್ಡ್. ಸೊ ಈ ಒಂದು ಪ್ರಶ್ನೆಗೆ ನಿಮಗೆ ಉತ್ತರ ದಟ್ ಈಸ್ 9th ಸ್ಟ್ಯಾಂಡರ್ಡ್ ಹಿಸ್ಟ್ರಿ ಲಾಸ್ಟ್ ಲೆಸನ್ ಅಲ್ಲಿ ಈ ಒಂದು ಪ್ರಶ್ನೆ ನಿಮಗೆ ಉತ್ತರ ಸಿಕ್ಕತ್ತೆ. ಸೊ ಬಟ್ ಅಲ್ಲಿ ರೆವಲ್ಯೂಷನ್ ಬಗ್ಗೆ ಎಲ್ಲಿನೂ ಕೂಡ ಮಾಹಿತಿ ಇಲ್ಲ. ಬಟ್ ನಾನು ಒಂದಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಹೈಲೈಟ್ ಮಾಡ್ತಾ ಇದ್ದೀನಿ. ಬಟ್ ಇಂಪಾರ್ಟೆಂಟ್ ರೆವಲ್ಯೂಷನ್ಸ್ ಯಾವುದು ಅನ್ನೋದ್ರ ಬಗ್ಗೆ 9th ಸ್ಟ್ಯಾಂಡರ್ಡ್ ಹಿಸ್ಟ್ರಿ ಲಾಸ್ಟ್ ಲೆಸನ್ ಅಲ್ಲಿ ಮೆನ್ಷನ್ ಅನ್ನ ಮಾಡಿದ್ದಾರೆ. ಫಸ್ಟ್ ವಾಟ್ ಈಸ್ ರೆವಲ್ಯೂಷನ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. A revolution that transforms economic and social structures as well as
political institutions. That is called as revolution anta karkoltivi. Mention the important revolutions of the world anta nodkondaga American War of Independence 1777 nalli, first French Revolution of 1789, ಹಾಗೆ ರಷ್ಯನ್ ರೆವಲ್ಯೂಷನ್ ಆಫ್ 1917. ಸೊ ಹಾಗೆ ಇನ್ನು ಮಿಕ್ಕಿರ್ತಕ್ಕಂಥ ಎಲ್ಲವೂ ಕೂಡ ಫ್ರೀಡಮ್ ಸ್ಟ್ರಗಲ್ಗೆ ಯಾವೆಲ್ಲ ಕಂಟ್ರೀಸ್ ಹೋರಾಟ ಮಾಡಿದ, ಇವನ್ ಅವರ್ ಇಂಡಿಯನ್ ಇಂಡಿಪೆಂಡೆನ್ಸ್ ಈಸ್ ಆಲ್ಸೋ ಕನ್ಸಿಡರ್ ಆಸ್ ಒನ್ ಆಫ್ ದ ರೆವಲ್ಯೂಷನ್ ಅಂತಾನೆ ಹೇಳ್ಬೋದು. ಸೊ ದೀಸ್ ಆರ್ ಚೈನೀಸ್ ರೆವಲ್ಯೂಷನ್ ಆಗಿರ್ಬೋದು, ಹಾಗೆ ಸೊ ದೋಸ್ ಆರ್ ಆಲ್ ಯುನಿಫಿಕೇಶನ್ ಆಫ್ ಇಟಲಿ, ಯುನಿಫಿಕೇಶನ್ ಆಫ್ ಜರ್ಮನಿ. ಸೊ ಎಲ್ಲವನ್ನೂ ಕೂಡ ದೋಸ್ ಆರ್ ಆಲ್ ಇಂಪಾರ್ಟೆಂಟ್ ರೆವಲ್ಯೂಷನ್ಸ್ ಆಫ್ ದ ವರ್ಲ್ಡ್ ಅಂತೇಳಿ ಕನ್ಸಿಡರೇಷನ್ ಆಗುತ್ತೆ. ಸೊ ಓಕೆ ಡಿಯರ್ ಫ್ರೆಂಡ್ಸ್, ಲೆಟ್ಸ್ ಮೂವ್ ಆನ್ ಟು ಕ್ವೆಶ್ಚನ್ ನಂಬರ್ 79 ಹೋಗೋಣ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಪಾರ್ಷಿಯಲಿ ಫ್ಲೆಕ್ಸಿಬಲ್ ಅಂಡ್ ಪಾರ್ಷಿಯಲಿ ರಿಜಿಡ್. ಜಸ್ಟಿಫೈ. ಸೊ ಡಿಯರ್ ಫ್ರೆಂಡ್ಸ್, ಈ ಒಂದು ಪ್ರಶ್ನೆ ನಿಮಗೆ 9th ಸ್ಟ್ಯಾಂಡರ್ಡ್ ಪೊಲಿಟಿಕಲ್ ಸೈನ್ಸ್ ಮೊದಲನೇ ಲೆಸನ್ ಅವರ್ ಕಾನ್ಸ್ಟಿಟ್ಯೂಷನ್ ಅನ್ನೋ ಒಂದು ಲೆಸನ್ ಇಂದ ಸಿಕ್ಕೋಗುತ್ತೆ. ಸೊ ಇಟ್ಸ್ ಅ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್, ಸೈಲೆಂಟ್ ಫೀಚರ್ಸ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರ್ಕೊಳ್ತೀವಿ, ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಪಾಯಿಂಟ್. ಏನು ಉತ್ತರ ಅಂತೇಳಿ ನೋಡಿದಾಗ, ದ ಕಾನ್ಸ್ಟಿಟ್ಯೂಷನ್ ವಿಚ್ ಕ್ಯಾನ್ ಬಿ ಈಸಿಲಿ ಅಮೆಂಡೆಡ್ ಈಸ್ ಕಾಲ್ಡ್ ಆಸ್ ಫ್ಲೆಕ್ಸಿಬಲ್ ಆರ್ ಸಿಂಪಲ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಒಂದು ಕಾನ್ಸ್ಟಿಟ್ಯೂಷನ್ ನ ಅಮೆಂಡ್ ಮಾಡಲಿಕ್ಕೆ ಈಸಿ ಆಗಿತ್ತು ಅಂತಂದ್ರೆ ದಟ್ ಈಸ್ ಫ್ಲೆಕ್ಸಿಬಲ್ ಅಥವಾ ಸಿಂಪಲ್ ಕಾನ್ಸ್ಟಿಟ್ಯೂಷನ್. ಅಥವಾ ದ ಕಾನ್ಸ್ಟಿಟ್ಯೂಷನ್ ದಟ್ ಹ್ಯಾವ್ ಸ್ಪೆಷಲ್ ಪ್ರೊಸೀಜರ್ಸ್ ಫಾರ್ ಅಮೆಂಡ್ಮೆಂಟ್ ಆರ್ ಕಾಲ್ಡ್ ಆಸ್ ರಿಜಿಡ್ ಅಥವಾ ಕಾಂಪ್ಲಿಕೇಟೆಡ್ ಅಂತ ಕರ್ಕೊಳ್ತೀವಿ. ತುಂಬಾನೇ ಕಷ್ಟ ಇದೆ ಅದರ ಅಮೆಂಡ್ ಮಾಡೋದು ಅಂತಂದ್ರೆ, ಸೊ ಅದನ್ನ ತುಂಬಾನೇ ರಿಜಿಡ್ ಅಥವಾ ಕಾಂಪ್ಲಿಕೇಶನ್ ಕಾನ್ಸ್ಟಿಟ್ಯೂಷನ್ ಅಂತ ಕರ್ಕೊಳ್ತೀವಿ. ಬಟ್ ನಮ್ಮ ಇಂಡಿಯಾದ ಕಾನ್ಸ್ಟಿಟ್ಯೂಷನ್ ಏನಪ್ಪ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ, ನೈದರ್ ಟೂ ಫ್ಲೆಕ್ಸಿಬಲ್ ನಾರ್ ಟೂ ರಿಜಿಡ್ ಅಂತ. ಈ ಕಡೆ ತುಂಬಾ ಸುಲಭನೂ ಕೂಡ ಇಲ್ಲ, ಈ ಕಡೆ ತುಂಬಾ ಕಾಂಪ್ಲಿಕೇಶನ್ ಕೂಡ ಇಲ್ಲ. ಹಾಗಾಗಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಎ ಪಾರ್ಷಿಯಲಿ ಫ್ಲೆಕ್ಸಿಬಲ್ ಅಂಡ್ ಪಾರ್ಷಿಯಲಿ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಲೆಟ್ಸ್ ಕಮ್ ಟು ದಿ ಕ್ವೆಶ್ಚನ್ ನಂಬರ್ 80th ಹೋಗೋಣ. ಸೊ ಕ್ವೆಶ್ಚನ್ ನಂಬರ್ 80 ಹೀಗಿದೆ: ಎಕ್ಸ್ಪ್ಲೈನ್ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸೊ ಡಿಯರ್ ಫ್ರೆಂಡ್ಸ್, ಈ ಒಂದು ಪ್ರಶ್ನೆ ನಿಮಗೆ 9th ಸ್ಟ್ಯಾಂಡರ್ಡ್ ಪೊಲಿಟಿಕಲ್ ಸೈನ್ಸ್ ಜುಡಿಷಿಯಲ್ ಸಿಸ್ಟಮ್ ಅನ್ನೋ ಒಂದು ಲೆಸನ್ ಇಂದ ಸಿಕ್ಕುತ್ತೆ. ಸೊ ಲೆಟ್ಸ್ ಕಮ್ ಟು ದಿ ಏನೇನು ಆನ್ಸರ್ಸ್ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ದೇರ್ ಆರ್ 3 ಇಂಪಾರ್ಟೆಂಟ್ ಪವರ್ಸ್ ಅಂತ ಕರ್ಕೊಳ್ತೀವಿ. ಅದರಲ್ಲಿ ಒರಿಜಿನಲ್ ಪವರ್ಸ್, ಅಪಿಲಿಯೇಟ್ ಪವರ್ಸ್, ಅಡ್ವೈಸರಿ ಪವರ್ಸ್ ಅಂತ. ಮೊದಲನೇದು ಒರಿಜಿನಲ್ ಪವರ್ಸ್ ಏನು ಅಂತ ನೋಡ್ತಾ ಹೋಗೋಣ. Resolving the disputes between the union and the states and between the states, safeguarding the fundamental rights and the citizens, interrupting the provisions of the constitutions and passing on writs. So idu original powers. Appellate powers anta nodona. Citizens may file cases in the Supreme Court against the judgment given in the lower courts. The Supreme Court may accept such appeals and issue judgment. Then matters, it may also give special directions to the citizens to file such appeals. So idu appellate powers anta. Advisory powers anta enu anta nodona. The Supreme Court may advise the President when he seeks its opinion on important public issues. The President may consult the Supreme Court for advice on matters related to agreements and contracts entered by the governments formed before the implementation of this constitution. So istu question number 80th ge answer. So dear friends, let's move on to question number 81st hogona. 81. So write the names and headquarters of 7 administrative commands of the Indian Army. So dear friends, ಈ ಒಂದು ಪ್ರಶ್ನೆ ನಿಮಗೆ 9th ಸ್ಟ್ಯಾಂಡರ್ಡ್ ಪೊಲಿಟಿಕಲ್ ಸೈನ್ಸ್ ಡಿಫೆನ್ಸ್ ಆಫ್ ದ ನೇಷನ್ ಅನ್ನೋ ಒಂದು ಲೆಸನ್ ಇಂದ ನಿಮಗೆ ಆನ್ಸರ್ ಸಿಕ್ಕುತ್ತೆ. ಸೊ ಹಿಯರ್ ಈಸ್ ದ 7 ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ಸ್ ಅಥವಾ ಹೆಡ್ ಕ್ವಾರ್ಟರ್ಸ್ ಆಫ್ ಅವರ್ ಇಂಡಿಯನ್ ಆರ್ಮಿ ನೋಡ್ತಾ ಹೋಗೋಣ. ವೆಸ್ಟರ್ನ್ ಕಮಾಂಡ್ ಚಂಡಿ ಮಂದಿರ್ ಲೊಕೇಟೆಡ್ ಇನ್ ಚಂಡೀಗರ್. ಈಸ್ಟರ್ನ್ ಕಮಾಂಡ್ ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್. ನಾರ್ದರ್ನ್ ಕಮಾಂಡ್ ಉಧಂಪುರ್ ಕಾಶ್ಮೀರ್. ಸದರ್ನ್ ಕಮಾಂಡ್ ಪುಣೆ ಮಹಾರಾಷ್ಟ್ರ. ಸೆಂಟ್ರಲ್ ಕಮಾಂಡ್ ಲಕ್ನೌ ಉತ್ತರ ಪ್ರದೇಶ್. ಟ್ರೈನಿಂಗ್ ಕಮಾಂಡ್ ಮಾವೋ ಮಧ್ಯ ಪ್ರದೇಶ್. ನಾರ್ತ್ ವೆಸ್ಟರ್ನ್ ಕಮಾಂಡ್ ಜೈಪುರ್ ರಾಜಸ್ಥಾನ್. ಸೊ ದೀಸ್ ಆರ್ ದ 7 ಕಮಾಂಡ್ಸ್ ಅಥವಾ ಹೆಡ್ ಕ್ವಾರ್ಟರ್ಸ್ ಆಫ್ ಅವರ್ ಅಡ್ಮಿನಿಸ್ಟ್ರೇಟಿವ್ ಕಮಾಂಡ್ಸ್ ಆಫ್ ಇಂಡಿಯನ್ ಆರ್ಮಿ. ಸೊ ಓಕೆ ಫ್ರೆಂಡ್ಸ್, ಕ್ವಶನ್ ನಂಬರ್ 82 ಹೋಗೋಣ. ರೈಟ್ ಅಬೌಟ್ ದ ಕೋಡ್ ರೂಲ್ಸ್ ಆಫ್ ಇಂಡಿಯನ್ ನ್ಯಾಷನಲ್ ಫ್ಲಾಗ್. ಇಂಡಿಯನ್ ನ್ಯಾಷನಲ್ ಫ್ಲಾಗ್ ನ
ಕೋಡ್ ಏನು ಅಥವಾ ರೂಲ್ಸ್ ಏನು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ನಿಮಗೆ ಈ ಒಂದು ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು 6th ಸ್ಟ್ಯಾಂಡರ್ಡ್ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಫಸ್ಟ್ನೇ ಲೆಸನ್ ಅಲ್ಲೇ ಅಬೌಟ್ ಅವರ್ ನ್ಯಾಷನಲ್ ಫ್ಲಾಗ್ ಅಥವಾ ನ್ಯಾಷನಲ್ ಸಿಂಬಲ್ಸ್ ಅನ್ನೋ ಒಂದು ಲೆಸನ್ಸ್ ಇಂದ ಈ ಒಂದು ಪ್ರಶ್ನೆ ನಿಮಗೆ ಉತ್ತರ ಸಿಕ್ಕುತ್ತೆ. ಒಂದ್ಸಲಿ ಕಣ್ಣಾಡಿಸಿ ಅಂತ ಹೇಳ್ತಾ ಉತ್ತರ ಏನೇನು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಉತ್ತರ ಹೀಗಿದೆ: ದ ಫ್ಲಾಗ್ ಶುಡ್ ನಾಟ್ ಬಿ ಡರ್ಟಿ ಆರ್ ಟಾರ್ನ್. While hoisting, the saffron color should be displayed at the top. Should not hoist any other flag to the height or the national flag. Should be raised till the top of the pole and hoisted. Always flag should be hoisted after sunrise and remove the flag before sunset and keep it folded. Should hoist the flag and half of its height during the national mourning. While walking, the flag be held in right hand. The flag should not touch the ground at any moment. So these are the points for the question number 82. So let's move on to question number 83. 83 higide: explain the relations between the India and Nepal. India ಮತ್ತೆ ನೇಪಾಳ ನ ರಿಲೇಶನ್ಶಿಪ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ಕ್ವಶನ್ ನಿಮಗೆ ಬಂದ್ಬಿಟ್ಟು 10th ಸ್ಟ್ಯಾಂಡರ್ಡ್ ಪೊಲಿಟಿಕಲ್ ಸೈನ್ಸ್ ಇಂಡಿಯಾಸ್ ರಿಲೇಶನ್ಶಿಪ್ ವಿತ್ ಅದರ್ ಕಂಟ್ರೀಸ್ ಅನ್ನೋ ಒಂದು ಲೆಸನ್ ಇಂದ ನಿಮಗೆ ಸಿಕ್ಕೋಗುತ್ತೆ. ಬನ್ನಿ ಏನ್ ಆನ್ಸರ್ ಅಂತ ಹೇಳಿ ನೋಡ್ತಾ ಹೋಗೋಣ. ಮೈನ್ಲಿ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ನೇಪಾಳ ಆರ್ ಬೇಸ್ಡ್ ಆನ್ century old traditional cultural ties. India has supported a lot of to Nepal its development projects. The trade and transit treaty issue created some differences between the two neighbors. India and Nepal has strong economic ties also. Since 1946, Nepal's exports to India have grown rapidly and bilateral trade more than 7 times. The main items of exports from India to Nepal are petroleum products, motor vehicles and spare parts, billets, machinery and spares, medicines, hot rolled sheets, wires, coal, cement, threads and chemicals. So these are the relationship points between India and Nepal. So this is about the 83 question number. So let's move on to question number 84. ಹೋಗೋಣ ಏನಿದೆ ಅಂತ ನೋಡೋಣ. 84 question number 84. ಸೊ ಪ್ರಶ್ನೆ ಹೀಗಿದೆ: ರೈಟ್ ದ ಸೈಜ್ ಆಫ್ ದಿ ಅರ್ತ್. ಸೊ ಈ ಒಂದು ಪ್ರಶ್ನೆ ನಿಮಗೆ ಬಂದ್ಬಿಟ್ಟು 8th ಸ್ಟ್ಯಾಂಡರ್ಡ್ ಜಿಯಾಗ್ರಫಿ ಫಸ್ಟ್ನೇ ಲೆಸನ್ ಅವರ್ ಅರ್ತ್ ಅನ್ನೋ ಒಂದು ಪಾಠದಿಂದ ಆನ್ಸರ್ ನಿಮಗೆ ಸಿಕ್ಕತ್ತೆ. ಏನು ಅಂತೇಳಿ ನೋಡ್ತಾ ಹೋಗೋಣ. ಬನ್ನಿ ಆನ್ಸರ್ ಏನು ಅಂತ ನೋಡೋಣ. ಕ್ವಶನ್ ನಂಬರ್ 84: ದ ಅರ್ತ್ ಈಸ್ ದ 5th largest planet in the sun's family. The diameter of the earth is approximately 4 times greater than moon and it is around 107 times less than that of the sun. The total geographical area of the earth is 510 million square kilometers, of which 361 million square kilometers with 70.78% is covered by water and 14.9 million square kilometers with 29.22% is covered by land. Thus the earth has unequal distribution of land and water. The ratio between the land and water bodies is 1:2.43 ಅಂತೇಳಿ ಕರ್ಕೊಳ್ತೀವಿ. So this is about the size of the earth. Question number 84. So let's move on to question number 85. ಹೋಗೋಣ. 85 ಹೀಗಿದೆ: name the important types of transport, mention the importance of the road transport. So related to this, dear friends, ನಿಮಗೆ ಈ ಒಂದು ಪ್ರಶ್ನೆಗೆ 85 ಗೆ 9th ಸ್ಟ್ಯಾಂಡರ್ಡ್ ಅಲ್ಲೂ ಕೂಡ ಆನ್ಸರ್ ಇದೆ, 10th ಸ್ಟ್ಯಾಂಡರ್ಡ್ ಅಲ್ಲೂ ಕೂಡ ಆನ್ಸರ್ ಇದೆ. 9th ಸ್ಟ್ಯಾಂಡರ್ಡ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಆಫ್ ಕರ್ನಾಟಕ, 10th ಸ್ಟ್ಯಾಂಡರ್ಡ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಆಫ್ ಇಂಡಿಯಾ. ಜಿಯೋಗ್ರಫಿ ಪಾರ್ಟ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಅನ್ನೋ ಒಂದು ಲೆಸನ್ ಅಲ್ಲಿ ನಿಮಗೆ ಆನ್ಸರ್ ಸಿಕ್ಕೋಗುತ್ತೆ. ಏನ್ ಉತ್ತರ ಅಂತೇಳಿ ನೋಡ್ತಾ ಹೋಗೋಣ. ಸೊ ಟ್ರಾನ್ಸ್ಪೋರ್ಟ್ ಇಟ್ ಈಸ್ ಡಿವೈಡೆಡ್ ಇಂಟು ಆಸ್ ಎ ಲ್ಯಾಂಡ್ ಟ್ರಾನ್ಸ್ಪೋರ್ಟ್, ವಾಟರ್ ಟ್ರಾನ್ಸ್ಪೋರ್ಟ್, ಏರ್ವೇಸ್ ಅಂತ. ಅಗೇನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಲ್ಲಿ ರೋಡ್ಸ್, ರೈಲ್ವೇಸ್ ಮತ್ತೆ ಪೈಪ್ ಲೈನ್ಸ್ ಅಂತ ಕರ್ಕೊಳ್ತೀವಿ. ವಾಟರ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಇನ್ಲ್ಯಾಂಡ್ ವಾಟರ್ ವೇಸ್, ಓಷಿಯನ್ ವಾಟರ್ ವೇಸ್ ಅಂತ ಕರ್ಕೊಳ್ತೀವಿ. ಏರ್ವೇಸ್ ಅಲ್ಲಿ ನ್ಯಾಷನಲ್ ಏರ್ವೇಸ್ ಮತ್ತೆ ಇಂಟರ್ನ್ಯಾಷನಲ್ ಏರ್ವೇಸ್ ಅಂತ ಕರ್ಕೊಳ್ತೀವಿ. ಇಂಪಾರ್ಟೆನ್ಸ್ ಆಫ್
ರೋಡ್ ಟ್ರಾನ್ಸ್ಪೋರ್ಟ್ ಅಂತ ನೋಡಿಕೊಂಡಾಗ roads are play a vital role in the economic growth of a nation. India is a land of villages and mainly an agricultural nation. For the development of agriculture and village industries, roads are essential because they are very convenient to connect isolated villages. Roads can be remote connect. Roads can be constructed in forests and hilly regions. They connect remote places with towns and cities, provide door-to-door services. They are the feeders to railways, seaports and airports. They play a very important role in tourism, trade and commerce and industries. They create employment opportunities and are most useful for defense, especially in border areas. So, istu question number 85 ge answer. So let's move on to question number 86th ಹೋಗೋಣ. 86th ಹೀಗಿದೆ. What are industrial regions? Name any 4 main industrial regions of India. So related to ಈ ಒಂದು ಪ್ರಶ್ನೆಗೆ ಆನ್ಸರ್ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. So industrial regions refers to a region with the concentration of one or variety of industries. It is dominated by industries and industrial activities. It is usually urbanized industrial regions located in areas where ideal factors for their location are found. So some of the industrial regions of India are the Hooghly, Kolkata region, the Mumbai, Pune region, the Ahmedabad, Vadodara region, the Madurai, Coimbatore region, the Delhi, Meerut region, Visakhapatnam, Guntur region, the Kolkata and Thiruvananthapuram region. So these are the industrial regions of India. Okay, let's move on to question number 87th ಹೋಗೋಣ. ಹೀಗಿದೆ question number 87. How hill station attract tourism? Name any 4 hill stations of Karnataka. ಈ question number 86th ಗೆ ನಿಮಗೆ 10th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಪಾರ್ಟ್ ಅಲ್ಲಿ ಇಂಡಸ್ಟ್ರೀಸ್ ಆಫ್ ಇಂಡಿಯಾ ಅಂತ ಒಂದು ಲೆಸನ್ ಅಲ್ಲಿ ಆ ಒಂದು ಲೆಸನ್ಗೆ ಈ ಒಂದು ಉತ್ತರ ಸಿಕ್ಕೋಗುತ್ತೆ. ಕ್ವಶನ್ ನಂಬರ್ 87th ಹೋಗೋಣ. 87th ಹೀಗಿದೆ. ಹೌ ಹಿಲ್ ಸ್ಟೇಷನ್ ಅಟ್ರಾಕ್ಟೆಡ್ ಟೂರಿಸಂ? ನೇಮ್ ಎನಿ 4 ಹಿಲ್ ಸ್ಟೇಷನ್ಸ್ ಆಫ್ ಕರ್ನಾಟಕ. ರಿಲೇಟೆಡ್ ಟು ದಿಸ್ ಲೆಸನ್ ನಿಮಗೆ 9th ಸ್ಟ್ಯಾಂಡರ್ಡ್ ಮೇಜರ್ ಟೂರಿಸ್ಟ್ ಸೆಂಟರ್ಸ್ ಆಫ್ ಇಂಡಿಯಾ ಕರ್ನಾಟಕ ಅಂತ ಕರೀತಾರೆ. ಆ ಒಂದು ಮೇಜರ್ ಟೂರಿಸ್ಟ್ ಸೆಂಟರ್ಸ್ ಆಫ್ ಕರ್ನಾಟಕದಲ್ಲಿ 87th ಗೆ ಆನ್ಸರ್ ಸಿಕ್ಕೋಗುತ್ತೆ. ಬನ್ನಿ ಫಸ್ಟ್ ಹೌ ಹಿಲ್ ಸ್ಟೇಷನ್ ಅಟ್ರಾಕ್ಟ್ ಟೂರಿಸ್ಟ್ ಮತ್ತೆ ನೇಮ್ 4 ಹಿಲ್ ಸ್ಟೇಷನ್ ಎರಡನ್ನೂ ಕೂಡ ಒಂದರಲ್ಲೇ ಆನ್ಸರ್ಸ್ ಇದೆ. ಏನೇನು ಅಂತ ನೋಡ್ತಾ ಹೋಗೋಣ. Karnataka has a variety of relief features of many hill ranges. Thus there are many hill stations. Kudremukh hill station of Chikmagaluru district is a major hill station. It has dense green forests, many hillocks, coffee estates and waterfalls, making a beautiful place. Now Nandi hill station of Chikkaballapur district is about 1492 meters above the sea level and has a pleasant climate. As it is close to Bengaluru, it attracts the lakhs of tourists. It has lodging and boarding facilities since Mahatma Gandhi stayed there for an important of his health. Gandhi Bhavan has been constructed in his memory. Similarly, BR Hills of Agumbe, Sunset Spot, Kudremukh, Devarayana Durga, Jogi Hills of Chitradurga, Kodachadri, Himad Gopalaswamy Hill and Rocky Hillocks of Ramanagar, Madhugiri Monolithic Hill and Enchanting Rock Formation at Yana, Merakera, etc. So these are the important points for the question number 87th. So let's move on to question number 88 ಹೋಗೋಣ. 88 ಹೀಗಿದೆ. What is natural vegetation? Mention any 4 types of forests. Natural vegetation. The various kinds of plants and trees growing naturally are referred to as natural vegetation. The types of forests are evergreen forest, deciduous forest, mixed forest, grasslands and shrubs. So even ಪ್ರಶ್ನೆ ನಿಮಗೆ 9th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಫಾರೆಸ್ಟ್ಸ್ ಆಫ್ ಅವರ್ ಕರ್ನಾಟಕ ಅನ್ನೋ ಒಂದು ಲೆಸನ್ ಇಂದ ನಿಮಗೆ ಉತ್ತರ ಸಿಕ್ಕೋಗುತ್ತೆ. 9th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ
forests of Karnataka. Okay, so let's move on to question number 89 ಹೋಗೋಣ. Discuss the importance of marketing mix. So dear friends, ಈ ಒಂದು ಪ್ರಶ್ನೆ ನಿಮಗೆ ಅಂದ್ರೆ ಈ ಹಳೆ ಸಿಲೆಬಸ್ ಅಲ್ಲಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಇದೆ. ಈಗೇನು ಸಿಲೆಬಸ್ ಚೇಂಜ್ ಆಗಿದೆ ಅಂದ್ರೆ 2015 ಅಲ್ಲಿ ಚೇಂಜ್ ಆಯಿತು. 2017 ಅಲ್ಲಿ ಸಿಲೆಬಸ್ ಚೇಂಜ್ ಆದಾಗ ಹಳೆ ಸಿಲೆಬಸ್ ಅಲ್ಲಿ ಈ ಒಂದು ಟಾಪಿಕ್ ಇತ್ತು. 9th ಸ್ಟ್ಯಾಂಡರ್ಡ್ ಅಲ್ಲಿ ಈ ಫೈನಾನ್ಷಿಯಲ್ ಮಾರ್ಕೆಟಿಂಗ್, ಈಗ ಫೈನಾನ್ಷಿಯಲ್ ಮಾರ್ಕೆಟಿಂಗ್ ಅಂತ ಏನು ಕರ್ಕೊಳ್ತೀವಿ ಅದೇ ತರನೇ ಮಾರ್ಕೆಟಿಂಗ್ ಅಂತೇಳಿ ಒಂದು ಲೆಸನ್ ಇತ್ತು. ಆ ಒಂದು ಮಾರ್ಕೆಟಿಂಗ್ ಅನ್ನೋ ಒಂದು ಲೆಸನ್ ಅಲ್ಲಿ ಅಬೌಟ್ ಮಾರ್ಕೆಟಿಂಗ್ ಮಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಮೆನ್ಷನ್ ಮಾಡಿದ್ರು. ಸೊ ಆ ಒಂದು ಸೋರ್ಸ್ ಅನ್ನ ನಿಮಗೆ ಕಲೆಕ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ರಿಲೇಟೆಡ್ ಟು ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. Formulation and implementing of methods of marketing is referred as marketing mix. Importance of marketing mix. Marketing mix helps from the increase its sales and profit. Marketing mix represents the integral approach to the marketing by maintaining balance among the various elements which are interrelated. Marketing mix serves as a link between the and its customers. Marketing mix helps in customers oriented marketing, thereby increase the satisfaction of the customers. Marketing mix helps to meet the needs of the customers. Isto. So question number 89th ಪ್ರಶ್ನೆಗೆ ಆನ್ಸರು ಓಲ್ಡ್ ಸಿಲೆಬಸ್ ಅಲ್ಲಿ ಆ ಒಂದು ಮಾರ್ಕೆಟಿಂಗ್ ಮಿಕ್ಸ್ ಅನ್ನೋದ್ರ ಬಗ್ಗೆ ಮೆನ್ಷನ್ ಅನ್ನ ಮಾಡಿದ್ರು. So let's move on to question number 90th ಹೋಗೋಣ. Discuss the difference between the development and under development with examples. Okay dear friends, ನಮಗೆ ಇದರ ಕಾನ್ಸೆಪ್ಟು 10th ಸ್ಟ್ಯಾಂಡರ್ಡ್ ಎಕನಾಮಿಕ್ಸ್ ಫಸ್ಟ್ ಲೆಸನ್ ಡೆವಲಪ್ಮೆಂಟ್ ಅನ್ನೋ ಒಂದು ಲೆಸನ್ ಅಲ್ಲಿ ಸಿಕ್ಕೋಗುತ್ತೆ. ಸೊ ಏನೇನು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಡೆವಲಪ್ಮೆಂಟ್ ಅಂಡ್ ಅಂಡರ್ ಡೆವಲಪ್ಮೆಂಟ್. Development concept. We use the word development often in our daily lives, usually to refers to the progress in a particular field or a segment of people, like rural development, social development, educational development, women and children development, etc. Under development and the concept nodkondaga, the word under development denotes a backward or a stagnant situation where levels of people are low due to lower level of per capita income and lower productivity levels. Apart from high population growth, according to the United Nations, an underdeveloped country is one whose real per capita income is lower than that of the USA, Canada, Australia and Western European countries. Isto question number 90th ge answer. So let's move on to question number 91 ಹೋಗೋಣ. So 91 ಹೀಗಿದೆ. Write a note on green revolution. Okay, related to green revolution. Dear friends, ಇಲ್ಲಿನೂ ಕೂಡ ಅಂದ್ರೆ ಈಗ ಸದ್ಯದ ಸಿಲೆಬಸ್ ಅಲ್ಲಿ ಇದ್ರ ಬಗ್ಗೆ ಇಲ್ಲಿನೂ ಕೂಡ ಮಾಹಿತಿ ಇಲ್ಲ. ಇದನ್ನು ಕೂಡ ಓಲ್ಡ್ ಸಿಲೆಬಸ್ ಅಲ್ಲಿ ಅಬೌಟ್ 10th ಸ್ಟ್ಯಾಂಡರ್ಡ್ ಎಕನಾಮಿಕ್ಸ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಟಿದ್ರು. ಸೊ ಆ ಒಂದು ಸೋರ್ಸ್ ಅನ್ನ ಕಲೆಕ್ಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಏನು ಗ್ರೀನ್ ರೆವಲ್ಯೂಷನ್ ಅಂದ್ರೆ ಏನು, ಇದರ ಕಾನ್ಸೆಪ್ಟ್ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. The drastic increase in food grains production during the period is called as the Green Revolution. Dr. Norman Borlaug, a German agricultural scientist, conducted many experiments in Mexico, the result of which was discovery of high yielding wheat grains. Mexico and Taiwan made use of this grain and achieved immense success in the production of wheat. Agricultural production dropped drastically in India in the year 1965 to 66 due to the severe drought. There was a grave scarcity of food grains. The Indian government initiated the usage of high yielding variety seeds of wheat in the states of Punjab, Haryana, Delhi, Rajasthan and eastern parts of Uttar Pradesh. Growing crops using the high yielding grains involves providing specific nutrients related to supply of water and protection from diseases. The improved technology used in agricultural production is called pre-harvest technology.
The role of Dr. M.S. Swaminathan, agricultural scientist, in implementing the improved technology in India as agriculture is significant. Hence, Dr. Swaminathan is called as the pioneer of green revolution. So, isto dear friends, 2017 social science ಕ್ವಶನ್ ಪೇಪರ್ ಏನಿತ್ತು ಡಿಸ್ಕ್ರಿಪ್ಟಿವ್ ಅಂದರೆ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ನ ಕ್ವಶನ್ಸ್ಗಳ ಕಂಪ್ಲೀಟ್ ಆನ್ಸರನ್ನು ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ. ರಿಲೇಟೆಡ್ ಟು ದಿಸ್ ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ಯು ಕ್ಯಾನ್ ಕಾಮೆಂಟ್ ಇನ್ ದ ಕಾಮೆಂಟ್ ಬಾಕ್ಸ್. ಐ ವಿಲ್ ಟ್ರೈ ಟು ಸಾಲ್ವ್ ಯುವರ್ ಡೌಟ್ಸ್. ಮತ್ತೆ ಕನ್ನಡ ಮೀಡಿಯಂ ಕ್ವಶನ್ ಪೇಪರ್ನ ಸಾಲ್ವನ್ನ ಮುಂದಿನ ವಿಡಿಯೋದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು, ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಬೈ ಬೈ. ಟೇಕ್ ಕೇರ್.